ನಮಸ್ಕಾರಗಳು ಬಂಧು ಮಿತ್ರರೇ. ಈ ಚಾನಲ್ನ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಿ ಅಂದ್ಕೊಂಡಿದ್ದೀನಿ. ಇನ್ನೂ ಅನೇಕ ಶ್ರೇಷ್ಠ ಬ್ರಹ್ಮಜ್ಞಾನಿಗಳ ಹಾಗೂ ಧರ್ಮೋದ್ಧಾರಕರ ಬಗ್ಗೆ ನಿಮಗೆ ತಿಳಿಸುವ ಒಂದು ಅವರ ಜೀವನದ ಬಗ್ಗೆ ಆಗಲಿ ಅಥವಾ ಅವರ ಪವಾಡಗಳು, ಅವರ ಅದ್ಭುತಗಳ ಬಗ್ಗೆ ಆಗಲಿ, ಅವರ ಆದರ್ಶದ ಬಗ್ಗೆ ಆಗಲಿ ತಿಳಿಸಿಕೊಡುವ ಒಂದು ಪ್ರಯತ್ನವನ್ನು ನಾನು ಸದಾ ಮಾಡುವೆ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇರಲಿ. ನನ್ನನ್ನು ಪ್ರೋತ್ಸಾಹಿಸಿ ಇನ್ನೂ ಅನೇಕ ವಿಡಿಯೋಗಳು ನಿಮ್ಮ ಮುಂದೆ ಬರುವ ಒಂದು ಧರ್ಮದ ಬಗ್ಗೆ ಜ್ಞಾನವನ್ನು ಕೊಡುವ ಒಂದು ಪ್ರಯತ್ನವನ್ನು ಮಾಡುವೆಂದು ನಾನು ಹೇಳ್ತೀನಿ. ನಿಮ್ಮ ಆಶೀರ್ವಾದ ಹೇಗೆ ಇರಲಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರಗಳು ಬಂಧು ಮಿತ್ರರೇ. ಹಿಂದಿನ ಒಂದು ಅಧ್ಯಯನದಲ್ಲಿ ನಾವು ಶ್ರೀ ರಾಘವೇಂದ್ರ ತೀರ್ಥರು ಮೆಲ್ಲೂರಿನ ಶ್ರೀ ಭೈರವ ಭಟ್ಟ ಮತ್ತು ವೀರಭದ್ರ ಎಂಬ ಶೈವಾದ್ವೈತದ ಶಾಸ್ತ್ರ ಪಂಡಿತರನ್ನು ಪರಾಜಯಗೊಳಿಸಿದ್ದನ್ನು ನೋಡಿದೆವು. ಈ ಒಂದು ಅಧ್ಯಯನದಲ್ಲಿ ನಾವು ಉಡುಪಿಯಲ್ಲಿ ಶ್ರೀ ರಾಘವೇಂದ್ರರು ಶ್ರೀಕೃಷ್ಣನನ್ನು ಸಂದರ್ಶನ ಮಾಡಿದ್ದು ನೋಡೋಣ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಃ ಕಲ್ಪವೃಕ್ಷಾಯ ನಮತಃ ಕಾಮಧೇನುವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಶಿಶುದ್ಧಾರಕ್ಕಾಗಿ ಸಂಚಾರ ಮಾಡುತ್ತಾ ಭಕ್ತ ಜನೋದ್ಧಾರ, ದೀನ ದಲಿತರ ಕಲ್ಯಾಣ ಮಾಡುತ್ತಾ ಮಹಿಮೆಗಳಿಂದ ಎಲ್ಲರ ವಾಂಛಿತಗಳನ್ನು ಪೂರೈಸುತ್ತಾ ದಕ್ಷಿಣ ದೇಶದ ಸಂಚಾರ ಮುಗಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಡೆಗೆ ಹೊರಟು ವಿಷ್ಣು ಮಂಗಲಕ್ಕೆ ಬಂದು ಅಲ್ಲಿ ಶ್ರೀಹರಿಯನ್ನು ಆರಾಧಿಸಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದರು. ಸೇವಿಸುವ ಭಕ್ತರ ಕುಷ್ಠಾದಿ ರೋಗಗಳನ್ನು ಕಳೆಯುವ ಸುಬ್ರಹ್ಮಣ್ಯನನ್ನು ಭಕ್ತಿಯಿಂದ ಆರಾಧಿಸಿದರು. ತಪಸ್ವಿಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ದೈತ್ಯ ಮತದ ಮೂಲ ಸ್ಥಾನವೆನಿಸಿರುವ ಶ್ರೀ ಉಡುಪಿ ಕ್ಷೇತ್ರಕ್ಕೆ ದಯಮಾಡಿಸುತ್ತಿರುವ ವಿಚಾರ ಅರಿತ ಆಗಿನ ಸೋತೆ ಮಠಾಧೀಶರು ಅವರಿಗೆ ಭವ್ಯ ಸ್ವಾಗತ ಕೋರಲು ಸಕಲ ವ್ಯವಸ್ಥೆಯನ್ನು ಮಾಡಿದರು. ಹಿಂದೆ ಶ್ರೀ ವಿಜೇಂದ್ರ ತೀರ್ಥರಿಗೆ ಸ್ನೇಹದ ಕಾಣಿಕೆಯಾಗಿ ವಾದಿರಾಜರು ನೀಡಿದ ಕನಕನ ಕಿಂಡಿಯ ಎದುರು ಇರುವ ಮಠವನ್ನು ಸುಣ್ಣ ಬಣ್ಣಗಳಿಂದ ಅಲಂಕರಿಸಲಾಯಿತು. 7 ಮಠದ ಪೀಠಾಧೀಶರೊಡನೆ ಸೇರಿ ಸೋದೆಯ ಪೀಠಾಧೀಶರು ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಭವ್ಯ ಸ್ವಾಗತಿಸಿದರು. ಜಗನ್ಮೋಹನಾದ ಶ್ರೀಕೃಷ್ಣನನ್ನು ಕಂಡೊಡನೆ ಶ್ರೀಗಳು ನಮಸ್ಕಾರ ಮಾಡಿ ಮೈಮರೆತು ದರ್ಶನದಲ್ಲಿ ತಲ್ಲೀನರಾದರು. ಧನ ಕನಕ ವಸ್ತ್ರಾದಿಗಳನ್ನು ಸಮರ್ಪಿಸಿ 1 ವಾರ ಶ್ರೀಕೃಷ್ಣನ ಸಕಲ ಉತ್ಸವಗಳನ್ನು ನೆರವೇರಿಸಲು ಪರ್ಯಾಯ ಪೀಠಾಧಿಪತಿಗಳಿಗೆ ಧನವನ್ನು ಕೊಟ್ಟರು. 7 ದಿನಗಳ ಕಾಲ ಶ್ರೀಗಳ ಹೆಸರಿನಲ್ಲಿ ಸಪ್ತರಥೋತ್ಸವ ಶ್ರೀಕೃಷ್ಣನಿಗೆ ವಿಜೃಂಭಣೆಯಿಂದ ನಡೆಯಿತು. ವಿದ್ಯಾದೇವಿಯ ಆದೇಶದಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ದೈತ್ಯ ಸಿದ್ಧಾಂತದ ಉಗಮಸ್ಥಾನವಾದ ಉಡುಪಿಯ ಗ್ರಂಥ ರಚನೆಗೆ ಯೋಗ್ಯ ಸ್ಥಳವೆಂದು ಯೋಚಿಸಿದರು. ಒಂದು ಶುಭ ಸಮಯದಲ್ಲಿ ತತ್ವಚ ಚಂದ್ರಿಕಾಕ್ಕೆ ಪ್ರಕಾಶವನ್ನು, ಬ್ರಹ್ಮಸೂತ್ರಗಳ ಅರ್ಥವನ್ನು ನೇರವಾಗಿ ತಿಳಿಸುವ ತಂತ್ರ ದೀಪಿಕಾವನ್ನು, ಬ್ರಹ್ಮಸೂತ್ರ ಅಧಿಕರಣಗಳ ಅರ್ಥವನ್ನು ತಾತ್ಪರ್ಯ ರೂಪವಾಗಿ ತಿಳಿಸುವ ನ್ಯಾಯಮುಕ್ತಾವಲಿಯನ್ನು ರಚಿಸಿದರು. ಈ ರೀತಿ ಮಹಾನ್ ಗ್ರಂಥಗಳನ್ನು ರಚಿಸಿ ಶ್ರೀಕೃಷ್ಣನಿಗೆ ಅರ್ಪಿಸಿ ವಿದ್ಯಾದೇವಿಯ ಆದೇಶವನ್ನು ಪೂರ್ಣ ಮಾಡಿದರು. ಗ್ರಂಥ ರಚನೆಯಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೀರ್ತಿ ದಶದಿಕ್ಕುಗಳಿಗೂ ವ್ಯಾಪಿಸಿತು. ಎಲ್ಲ ಭಗವದ್ರೂಪಗಳು ಅವರ ಧ್ಯಾನ ಉಪಾಸನೆ ಮಾಡುತ್ತಿದ್ದರು. ಇವರಿಗೂ ಶ್ರೀಕೃಷ್ಣ ರೂಪದಲ್ಲಿ ವಿಶೇಷ ಪ್ರೇಮಗಳು ಇರುತ್ತಿದ್ದವು. ಆದ್ದರಿಂದ ಧ್ಯಾನಕ್ಕೆ ಕುಳಿತರೆ ಗಂಟೆ ಮೈಮರೆತು ಬಿಡುತ್ತಿದ್ದರು. ಹೀಗೆ ಕುಳಿತಿರುವಾಗ ಒಂದು ಸಾರಿ ಶ್ರೀಕೃಷ್ಣನ ಕಾಲಿನ ಗೆಜ್ಜೆನಾದ ಕೇಳಿಸಿತು. ಸ್ವಲ್ಪ ಸಮಯದ ಬಳಿಕ ಕೊಳಲುನಾದ ಗುಡಿಯ ಒಳಗಡೆಯಿಂದ ಅಲೆಯಾಗಿ ಹೊರಹೊಮ್ಮುವುದು ಕೇಳಿಸಿತು. ಆ ನಾದ ಕಿವಿಯನ್ನು ಪ್ರವೇಶಿಸಿದೊಡನೆ ರೋಮಾಂಚನವಾಗಿ ಅವ್ಯಕ್ತವಾದ ಆನಂದವನ್ನಾಗುತ್ತಿತ್ತು. ಒಂದು ದಿನ ದೃಢ ಸಂಕಲ್ಪ ಮಾಡಿ
ಶ್ರೀಕೃಷ್ಣನ ಮಂದಿರದ ಮುಂದಿನ ಮಂಟಪದಲ್ಲಿ ಕುಳಿತು ವಿವಿಧ ರೀತಿಯಲ್ಲಿ ಮುರಳಿಲೋಲನನ್ನು ತಮ್ಮ ಹೃದಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಧ್ಯಾನಿಸುತ್ತಾ ಕುಳಿತಿದ್ದಾರೆ. ಅವರಿಗೆ ನೀಲಮೇಘ ಶ್ಯಾಮನು ದರ್ಶನವಿತ್ತಿದ್ದಾನೆ. ಅಲೌಕಿಕ ಅದ್ಭುತ ಸೌಂದರ್ಯವನ್ನು ಒಳಗಣ್ಣಿನಿಂದ ಮೈಮರೆತು ನೋಡುತ್ತಿದ್ದಂತೆ ರೂಪ ಕಣ್ಮರೆಯಾಯಿತು. ಪುನಃ ಎಷ್ಟು ಪ್ರಯತ್ನಿಸಿ ಧ್ಯಾನಕ್ಕೆ ಇಳಿದರೂ ಆ ರೂಪ ಕಾಣಲೇ ಇಲ್ಲ. ಆಗ ವಿರಹ ತಾಳಲಾರದೆ ಬಳಲಿ ಕಣ್ತೆರೆದರು. ಮತ್ತೆ ಗರ್ಭಗುಡಿಯಿಂದ ಕೊಳಲಿನ ನಾದ ಅಲೆ ಅಲೆಯಾಗಿ ತೇಲಿ ಬಂತು. ಮಧ್ಯ ಗೆಜ್ಜೆ ನಾದವು ಕಿವಿಯನ್ನು ಮುದಗೊಳಿಸುತ್ತಿತ್ತು. ಹೊರತು ಅಷ್ಟಾದರೂ ಶ್ರೀಕೃಷ್ಣ ರೂಪ ಕಣ್ಣಿಗೆ ಕಾಣುತ್ತಿಲ್ಲ. ಹೇ ವಾಸುದೇವ, ಇದೇನು ನಿನ್ನ ಲೀಲೆ? ಒಳಗೂ ಕಣ್ಮರೆಯಾದೆ, ಹೊರಗೂ ಕಣ್ಮರೆಯಾದೆ, ಹೊರಗೂ ಕಾಣದೆ ಕಣ್ಣಾ ಮುಚ್ಚಾಲೆ ಆಡುತ್ತಿರುವೆಯಾ ಎಂದು ಕಣ್ಣಿನಿಂದ ಅಶ್ರುಧಾರೆಯಾಗಿ ಹರಿಯುತ್ತಿರಲು ಮುರಳಿ ಮೋಹನ ದಯಮಾಡು ಎಂದು ಪ್ರಾರ್ಥಿಸುತ್ತಾ ಪಕ್ಕದಲ್ಲಿದ್ದ ವೀಣೆಯನ್ನು ಎತ್ತಿಕೊಂಡು ಭೈರವಿ ರಾಗವನ್ನು ಆಲಾಪನೆ ಮಾಡುತ್ತಾ ನುಡಿಸತೊಡಗಿದರು. ಹೃದಯ ದ್ರವಿಸುವ ಆ ರಾಗದಿಂದ ಅವರ ಮದನದಿಂದ ಒಂದು ಅಮರ ಕೃತಿಯೇ ಹೊರಹೊಮ್ಮಿ ಬರಲಾರಂಭಿಸಿತು. ಆ ಕೃತಿಯೇ ಇಂದು ಎನಗೆ ಗೋವಿಂದ ನಿನ್ನ ಪಾದಾರವಿಂದ. ತೋರು ಮುಕುಂದನೇ, ಸುಂದರ ವದನನೇ, ನಂದಗೋಪನ ಕಂದ, ಮಂದರೋದರ ಆನಂದ ಇಂದಿರ ರಮಣ, ನೊಂದನೆಯ ಭವಬಂಧನದೊಳು ಸಿಲಕಿ ಮುಂದೆ ದಾರಿ ಕಾಣದೆ ಕುಂದಿದೆ ಜಗದೊಳು, ಕಂದನು ಎಂದೆನ್ನ ಕುಂದು ಗೆಳೆನಿಸದೆ ತಂದೆ ಕಾಯೋ ಕೃಷ್ಣ ಕಂದರ್ಪ ಜನಕನೇ. ಮೂಢತನದಿ ಬಹು ಹೇಡಿ ಜೀವನಾನಾಗಿ ದೃಢಭಕುತಿಯು ಮಾಡಲಿಲ್ಲವೋ ಹರಿಯೇ, ನೋಡಲಿಲ್ಲವೋ ನಿನ್ನ ಪಾಡಲಿಲ್ಲವೋ ಮಹಿಮೆ. ಗಾಡಿಕಾರ ಕೃಷ್ಣ ಬೇಡಿಕೊಂಬೆನು ನಿನ್ನ ಧರಣಿಯೊಳು ಭೂಭಾರ ಜೀವನಾನಾಗಿ, ದಾರಿ ತಪ್ಪಿ ನಡೆದಿ ಸೇರಿದೆ ಕುಜನರ, ಆರು ಕಾಯುವವರೆಲ್ಲ ಸಾರಿದೆ ನಿನಗಯ್ಯ, ಧೀರ ಮೇನುಗೋಪಾಲ ಪಾರಾಗಣಿಸು ಹರಿಯೇ. ಈ ಗೀತೆಯ ಒಂದು ನುಡಿಯನ್ನು ವೀಣೆಯಲ್ಲಿ 3 ಕಾಲಗಳಲ್ಲಿ ನುಡಿಸುತ್ತಿದ್ದಂತೆ ಶ್ರೀಕೃಷ್ಣನು ತನ್ನ ಬಾಲ ಮನೋಹರ ರೂಪದಿಂದ ದರ್ಶನವಿತ್ತ. ತನ್ನ ಪುಟ್ಟ ಪಾದಗಳಿಂದ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾನೆ. 3ನೇ ಕಾಲದಲ್ಲಿ ಶ್ರುತಿಯನ್ನು ಹೊರಡಿಸುತ್ತಾ ಮೈಮರೆತು ಆತನು ನರ್ತನನ್ನು ನೋಡುತ್ತಿದ್ದಾರೆ. ಎಷ್ಟು ಹೊತ್ತಾದರೂ ಅವರು ನಿಲ್ಲಿಸದಿದ್ದಾಗ ಶ್ರೀಕೃಷ್ಣನ ಪುಟ್ಟ ಬಾಯಿಯಿಂದ ವೀಣಾ ಇಂಚರವನ್ನು ನಾಚಿಸುವ ಧ್ವನಿ ಹೊರಹೊಮ್ಮಿತು. ಅಬ್ಬಾ, ಬಹಳ ಹೊತ್ತು ಕುಣಿಸಿಬಿಟ್ಟೆ ನೋಡು, ಕಾಲು ನೋಯುತ್ತಿದೆ. ಆಗ ಗುರುಗಳು ನಿನ್ನ ಪುಟ್ಟ ಕಾಲುಗಳನ್ನು ಕೊಡು ಎಂದು ಆ ಪುಟ್ಟದಾಗಿ ಮೈದೂರಿದ ದೇವನ ಪಾದಗಳನ್ನು ಹಿಡಿದು ತೊಡೆಯ ಮೇಲಿಟ್ಟು ಒತ್ತುತ್ತಿದ್ದಾರೆ. ಆ ಪಾದ ಸ್ಪರ್ಶದಿಂದ ಗುರುಗಳ ರೋಮಾಂಚನ ಹೊಂದಿದ್ದಾರೆ, ಪರವಶರಾದರು. ಹೀಗೆ ಎಷ್ಟು ಹೊತ್ತು ಸೇವೆ ಮಾಡುತ್ತಾ ಮೈಮರೆತು ಕುಳಿತಿದ್ದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತಿಗೆ ವಶನಾದ ಕೃಷ್ಣನು, ನನ್ನ ಸಂಕಲ್ಪದಂತೆ ಅವತರಿಸಿರುವ ಯತಿರಾಜ, ನನ್ನ ಮೂರ್ತಿಯನ್ನು ತಯಾರಿ ಮಾಡಿಕೊ. ಯಾವಾಗಲೂ ನಿನ್ನ ಬಳಿಯಲ್ಲೇ ಇದ್ದು ನೀನು ಮಾಡುವ ಲೋಕ ಕಲ್ಯಾಣಕ್ಕಾಗಿ ನಿನಗೆ ಸಂಪೂರ್ಣ ಅನುಗ್ರಹ ಮಾಡುತ್ತೇನೆ. ಜಗದ ಜನತೆಯ ಕಷ್ಟಗಳನ್ನು ಕಳೆದು ಸದಾ ಒಳ್ಳೆಯದನ್ನು ಮಾಡುತ್ತಾ ಕೀರ್ತಿ ಹೊಂದು. ಹೀಗೆ ಆಜ್ಞಾಪಿಸಿ ಅದೃಶ್ಯರಾದರು. ಓಂ ಶ್ರೀ ರಾಘವೇಂದ್ರಾಯ ನಮಃ. ಧನ್ಯವಾದಗಳು.